ಕಾಡಿನಲ್ಲಿ ಅತಿ ಎತ್ತರದ ಪ್ರಾಣಿ ಯಾವುದು ಅಂತ ಹೇಳಿದರೆ ಅದನ್ನು ಜಿರಾಫೆ ಅಂತ ಹೇಳ್ತಾರೆ. ಅತಿ ಶಕ್ತಿಶಾಲಿ ಪ್ರಾಣಿ ಯಾವುದು ಅಂತ ಹೇಳಿದರೆ ಆನೆ ಅಂತ ಹೇಳ್ತಾರೆ. ಅತಿ ವೇಗವಾಗಿ ಓಡುವ ಪ್ರಾಣಿ ಅಂದರೆ ಚಿರತೆ ಅಂತ ಹೇಳ್ತಾರೆ. ಆದರೆ ಕಾಡಿನ ರಾಜ ಮಾತ್ರ ಸಿಂಹ. ಯಾಕೆ? ಅದೇ ಸಿಂಹ ನೀವು ಯಾವುದಾದ್ರೊಂದು ಬೇರೆ ಕಡೆ ಟ್ರೈನಿಂಗಿಗೆ ಕರ್ಕೊಂಡೋದ್ರೆ ಅದು ನಾಯಿ ಥರ ಇರ್ತದಂತೆ. ಟ್ರೈನರ್ ಹೇಳಿದಾಗೆ ಕೇಳ್ತದೆ. ಅಷ್ಟು ರಾಜಗಾಂಭೀರ್ಯ ಇರುವ ಸಿಂಹ ಆ ಆಟದಲ್ಲಿ ಅದು ನಾಯಿ ಥರ, ಆದರೆ ಅದರ ಸಾಮರ್ಥ್ಯವನ್ನು ಮಾಡ್ತಿರ್ತದೆ. ಯಾಕೆ ಅದು ಹಾಗೆ ಆಯ್ತಂತ, ಸಾಮಾನ್ಯವಾಗಿ ಸಿಂಹವನ್ನು ಪಳಗಿಸಬೇಕಾದ್ರೆ ಕಾಡಿನಲ್ಲಿ ಒಂದು ದೊಡ್ಡ ಹೊಂಡವನ್ನು ಮಾಡಿರ್ತಾರಂತೆ. ಆ ಮರಿ, ಸಿಂಹದ ಮರಿ ಏನಿದೆ ಆ ಹೊಂಡದಲ್ಲಿ ಬೀಳ್ತದೆ. ಬಿದ್ದಾಗ ಸುಮಾರು 2-3 ದಿವಸ ಅದರ ಹತ್ರನೇ ಹೋಗಲ್ಲ. ಅದು ಪಾಪ ತನ್ನ ಗರ್ಜನೆ ಏನಿದೆ, ಗರ್ಜನೆಯನ್ನು ಮಾಡುತ್ತಾ ಮರಿಯಾದರೂ ಕೂಡ ಅದು ಸಿಂಹದ ಮರಿ, ಅದರದ್ದೇ ಆದ ಬಲಶಾಲಿಯಾಗಿರ್ತದೆ. ಅದು ಹೊರಗೆ ಬರಲಿಕ್ಕೆ ಟ್ರೈ ಮಾಡ್ತದೆ ಅಂತೆ. ಆದರೆ ಸಹ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. 2 ದಿವಸದ ನಂತರ ಅದಕ್ಕೆ ಆಹಾರವನ್ನು ಕೊಡ್ತಾರೆ. 2 ದಿವಸ ಆದಮೇಲೆ ಪುನಃ ಅಲ್ಲಿಗೆ ಯಾರೂ ಹೋಗೋದಿಲ್ಲ. ಪುನಃ ಅದೇ ರೀತಿ ಅದು ಆರ್ಭಟ ಮಾಡ್ತದೆ, ಹೋರಾಟ ಮಾಡ್ತದೆ, ಆದರೆ ಮೇಲೆ ಬರಲಿಕ್ಕೆ ಆಗೋದಿಲ್ಲ. 2 ದಿವಸದ ನಂತರ ಪುನಃ ಅದನ್ನು ಮೇಲೆ ಮರಕ್ಕೆ ಕಟ್ಟಿ ಹಾಕ್ತಾರಂತೆ. ಮರಕ್ಕೆ ಕಟ್ಟಿ ಸಂಕಲೆಯಿಂದ ಕಟ್ಟಿ ಹಾಕ್ತಾರೆ. ಪುನಃ 2 ದಿವಸ ಅದಕ್ಕೆ 2-3 ದಿವಸ ತಿಂಡಿನೂ ಇಲ್ಲ, ಏನು ತಿನ್ನಲಿಕ್ಕೆ ಕೊಡೋದಿಲ್ಲ, ನೀರು ಸಹ ಕೊಡೋದಿಲ್ಲ. ಅಷ್ಟೊತ್ತಿಗೆ ಆಗುವಾಗ ಅದರ ಸಾಮರ್ಥ್ಯ ಅದು ಕಳ್ಕೊಳ್ತಾ ಬರ್ತಾ ಇರ್ತದೆ. ಅಂದರೆ ತನ್ನ ಸಾಮರ್ಥ್ಯ ಏನಿದೆ ಅದನ್ನು ಅದು ಮರೀಲಿಕ್ಕೆ ಸ್ಟಾರ್ಟ್ ಆಗ್ತದಂತೆ. ಅದಾದ ನಂತರ 2 ದಿವಸ ಬಿಟ್ಟು ಪುನಃ ಅದೇ ಹಗ್ಗವನ್ನು, ಯಾವುದು ಸಂಕಲೆ ಕಟ್ಟಿರ್ತಾರೆ ಅದನ್ನು ಬಿಚ್ಚಿ ಒಂದು ನಾರ್ಮಲ್ ಹಗ್ಗವನ್ನು ಕಟ್ಟಿ ತಿಂಡಿ ಹಾಕಿ ಹೋಗ್ತಾರಂತೆ. ಆಗ ಅದು ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಯಾಕೆಂದರೆ ಅದು ತನ್ನ ಶಕ್ತಿಯನ್ನು ಕಳ್ಕೊಂಡಿರ್ತದೆ, ತನ್ನ ಸಾಮರ್ಥ್ಯದ ಬಗ್ಗೆ ಅದಕ್ಕೆ ಅರಿವೇ ಇರುವುದಿಲ್ಲ. ಹಾಗಾಗಿ ಅದನ್ನು ಪಳಗಿಸಲಿಕ್ಕೆ ಈಸಿ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ಈ ವರ್ಷದ ಅಧ್ಯಕ್ಷರು, ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ನಮ್ಮ ಸಾಮರ್ಥ್ಯ ನಮಗೆ ಗೊತ್ತಿದ್ದರೆ ನಾವು ಎಲ್ಲೂ ಕೂಡ ಜಯಶಾಲಿಯಾಗಿ ಮೂಡಿ ಬರ್ಬೋದು. ಅದಕ್ಕೆ ನಿದರ್ಶನ ಅಂದರೆ ನಮ್ಮ ಈ ವರ್ಷದ ಅಧ್ಯಕ್ಷರು. ನಾನು ಈ ಮಾತನ್ನು ಯಾಕೆ ಹೇಳಬೇಕಂದ್ರೆ, ವಲಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಕೂಡ JCI ಕಾರ್ಕಳದ ಒಂದು ಹೆಸರು ರಾರಾಜಿಸ್ತಿದೆ ಅಂತ ಹೇಳಿದರೆ ಅದಕ್ಕೆ ಅವರ ಸಾಮರ್ಥ್ಯದ ಅರಿವು ಕಾರಣ. 2026ನೇ ಸಾಲು ನಮ್ಮ JCI ಕಾರ್ಕಳವನ್ನು ಮುನ್ನಡೆಸಲಿರುವಂತಹ ಒಬ್ಬ ಸಮರ್ಥ ನಾಯಕ, ನನ್ನ ಆತ್ಮೀಯ ಗೆಳೆಯ ಕೂಡ ಹೌದು, JC ಅವಿನಾಶ್ ಶೆಟ್ಟಿ ಹಾಗೂ ಎಲ್ಲ ಈ ವರ್ಷದ ಪದಾಧಿಕಾರಿಗಳಿಗೆ ಈಗ ನಿಕಟಪೂರ್ವಕ ಅಧ್ಯಕ್ಷನಾಗಿ ಹೇಳ್ತಿದ್ದೇನೆ. ಇನ್ನೊಂದು 2 ನಿಮಿಷದಲ್ಲಿ ನಾನು ಕೆಳಗೆ ಪೂರ್ವಾಧ್ಯಕ್ಷರ ಸಾಲಿಗೆ, ಅಲ್ಲಿ ಹಿಂದೆ ಎಲ್ಲ ಕೂತ್ಕೊಂಡಿದ್ದಾರೆ, ಅವರ ಸಾಲಿಗೆ ಸೇರಿಕೊಳ್ತಿದ್ದೇನೆ. ಹಾಗೆ ನಿಮ್ಮೆಲ್ಲರಿಗೂ ಈ ವರ್ಷ ಕೂಡ ರಾಷ್ಟ್ರ ಮಟ್ಟದಲ್ಲಿ JCI ಕಾರ್ಕಳದ ಹೆಸರು ಮಿಂಚಲಿ ಅಂತ ಆಶಿಸ್ತೇನೆ. ಹಾಗೆ ನನಗೂ JCಯ ಸುದೀರ್ಘ ಪಯಣ ಪೂರ್ವಾಧ್ಯಕ್ಷನಾಗಿ ಈಗ ಬದಲಾಗಿ ಮೂಡಲಿಕ್ಕಿದೆ. ಎಲ್ಲ JC ಮಿತ್ರರಿಗೆ, ಹಿರಿಯರಿಗೆ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು.